ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುರು, ನಾವೆಲ್ಲರೂ ಸಹ ಮಂಡ್ಯ, ಮೈಸೂರು, ಮದ್ದೂರು ಬಂದಾಗ ಮದ್ದೂರ್ ಫೇಮಸ್ ವಡೆನ ತಿಂದಿರ್ತೀವಿ. ಆದ್ರೆ ಮದ್ದೂರಲ್ಲಿ ಸಿಗೋಂತ ನಾಟಿ ಸ್ಟೈಲ್ ಸಾಂಬಾರ ತಿಂದಿದ್ರೆ ಯಾವತ್ತಾದ್ರು? ಸೊ ಖಂಡಿತವಾಗಿ ತಿಂದಿರ್ತೀರಾ. ಆದ್ರೆ ನೀವೆಲ್ಲಾದ್ರೂ ಬೇರೆ ಕಡೆ ತಿಂದಿರ್ತೀರಾ. ಆದ್ರೆ ಇಲ್ಲಿ ಸಿಪಾಯಿ ಹೋಟೆಲ್ ಅಂತ ಒಂದಿದೆ. ಸೊ ಆ ಸಿಪಾಯಿ ಹೋಟೆಲ್ ಅಲ್ಲಿ ನಾನ್ ವೆಜ್ ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವ್ ಎಲ್ಲಾದ್ರೂ ಬೇರೆ ಕಡೆ ಹೋಟೆಲ್ಸ್ ಅಲ್ಲಿ ನಾವು ಹೋದಾಗ ಟೇಸ್ಟ್ ಪುಡಿಯನ್ನ ಯೂಸ್ ಮಾಡಿ ಟೇಸ್ಟ್ ಬರೋ ತರ ಅಡ್ಗೆನ ಮಾಡ್ತಾರೆ. ಆದ್ರೆ ಇಲ್ಲಿ ಟೇಸ್ಟ್ ಪುಡಿಯನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಿಲ್ಲ. ಸೊ ನಾವು ಸಹ ಅದೇ ಡೌಟ್ ಮೇಲೆ ಒಳಗಡೆ ಹೋಗಿ ನೋಡಿದ್ವಿ. ಇವರು ಸಪೋಸ್ ಟೇಸ್ಟ್ ಪುಡಿ ಯೂಸ್ ಮಾಡಿ ಏನಾದ್ರು ನಮಗ್ ಕೊಡ್ತಾ ಇದಾರ ಅಥವಾ ಏನಾದ್ರು ಸುಳ್ಳು ಹೇಳ್ತಾ ಇದಾರ ಅಂತ ನಮಗೂ ಸಹ ಡೌಟ್ ಇತ್ತು. ಸೊ ನಾವು ಆ ಡೌಟ್ ಅಲ್ಲೇನೆ ಒಳಗಡೆ ಹೋದ್ವಿ. ಟೇಸ್ಟ್ ಪುಡಿ ಹಾಕ್ತಾ ಇದಾರ ಇಲ್ಲಂತ ಚೆಕ್ ಮಾಡೋದಕ್ಕೋಸ್ಕರ ನಾವು ಸಹ ಒಳಗಡೆ ಹೋಗಿ ನೋಡಿದಾಗ ನಮಗ್ ಗೊತ್ತಾಗಿದ್ದು 100% ಅವರು ಟೇಸ್ಟ್ ಪುಡಿ ಯೂಸ್ ಮಾಡದೆ ನಮಗೋಸ್ಕರ ಅಡಿಗೆಯನ್ನ ಮಾಡ್ಕೊಡ್ತಾರೆ ಅಂತ. ಸೊ ಇದು ಎಲ್ಲಪ್ಪ ಬರುತ್ತೆ ಇದು ಲೊಕೇಶನ್ ಅಂತ ಹೇಳೋದಾದ್ರೆ, ಇದು ಕುಣಿಗಲ್ ಸರ್ಕಲ್, ಮದ್ದೂರು, ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಟೇಸ್ಟ್ ಅಲ್ಲಿ ಮಾತ್ರ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಅಂಡ್ ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲವನ್ನು ಸಹ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಹೈಜೆನಿಕ್ ಆಗಿದೆ. ಅಂಡ್ ನೀವು ಕಣ್ಣು ಮುಚ್ಕೊಂಡು ಮಂಡ್ಯ, ಮೈಸೂರು ಬಂದಾಗ ಡೆಫಿನೆಟ್ಲಿ ನೀವು ನಾನ್ ವೆಜ್ ಊಟ ತಿನ್ಬೇಕಾದ್ರೆ 100% ಒಂದೇ ಒಂದು ಲೊಕೇಶನ್ ಹೇಳೋದು, ಅದು ಹೋಟೆಲ್ ಸಿಪಾಯಿ ಅಂತ. ಸೊ ಇವ್ರದ್ದು ಇನ್ನೂ 2-3 ಕಡೆ ಬ್ರಾಂಚಸ್ ಇದೆ. ಸೊ ಅಲ್ಲೂ ಸಹ ಇದೇ ಸೇಮ್ ಟೇಸ್ಟ್ ನ ಸೇಮ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮಾಲೀಕರು ಯಾರು ಅನ್ನೋದು ಒಂದು ಡೌಟ್ ಬರುತ್ತೆ. ಸೊ ಇದ್ರ ಮಾಲೀಕರು ಬಂದ್ಬಿಟ್ಟು ರಿಟೈರ್ಡ್ ಸೈನಿಕರು, ಅಂದ್ರೆ ಮಾಜಿ ಸೈನಿಕರು ಅಂತಾನೆ ಹೇಳ್ಬೋದು. ಸೊ ಏನಕ್ಕಪ್ಪ ಇವರು ಈ ಒಂದು ಹೋಟೆಲ್ ಅನ್ನ ಸ್ಥಾಪನೆ ಮಾಡಿದಾರ ಅಂತಂದ್ರೆ, ಸೊ ಅವರ ಹಿಂದೆ ಅವರ ತಂದೆಯವರೆಲ್ಲ ಹೋಟೆಲ್ ಅನ್ನ ನಡ್ಸ್ಕೊಂಡ್ ಬರ್ತಿದ್ರು ಅಂತೆ. ಸೊ ಆ ಹೋಟೆಲ್ ಅನ್ನ ಅದೇ ರೀತಿ ನಡ್ಸ್ಕೊಂಡ್ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸೊ ಅವರು ಸಹ ಅವರ ರಿಟೈರ್ಡ್ ಆದ್ಮೇಲೆ ಅವರ ಒಂದು ರಿಟೈರ್ಡ್ ಆದಂತಹ ಅವಧಿಯನ್ನ ಈ ಹೋಟೆಲ್ ಅಲ್ಲಿ ನಡೆಸೋದಕ್ಕೋಸ್ಕರ ಇಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಎಲ್ಲ ಕಡೆ ಎಲ್ಲ ಹೋಟೆಲ್ ಅಲ್ಲೂ ಸಹ ನಾವು ಗ್ಯಾಸ್ ಅಲ್ಲಿ ಅಡ್ಗೆಯನ್ನ ಮಾಡೋದನ್ನ ನೋಡಿರ್ತೀವಿ. ಆದ್ರೆ ಈ ಹೋಟೆಲ್ ಅಲ್ಲಿ ಮಾತ್ರ 100% ಒಲೆನಲ್ಲಿ, ಅಂದ್ರೆ ಸೌದೆ ಒಲೆನಲ್ಲಿ ಅಡ್ಗೆಯನ್ನ ಮಾಡ್ಕೊಡ್ತಾರೆ. ಸೊ ಟೇಸ್ಟ್ ಅಲ್ಲಿ ನಂಬರ್ 1 ಅಲ್ಲದೆ ಒಂದು ಕ್ವಾಲಿಟಿನ ಮೇಂಟೈನ್ ಮಾಡೋದ್ರಲ್ಲಾಗಿರ್ಬೋದು, ಹೈಜೆನಿಕಲ್ ಆಗಿರ್ಬೋದು, ಅದು ಸಹ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಸೊ ಇಲ್ಲಿ ಇನ್ನಷ್ಟು ಕಸ್ಟಮರ್ಸ್ ಇದಾರೆ. ಸೊ ಅವ್ರ ಹತ್ರ ನಾನು ಮಾತಾಡಿಸ್ತೀನಿ, ಮತ್ತೆ ಇಲ್ಲಿ ಅಡ್ಗೆ ಯಾವ ತರ ಮಾಡ್ತಾರೆ ಅದನ್ನು ಸಹ ತೋರಿಸ್ತೀನಿ. ಅಂಡ್ ಇಲ್ಲಿ ಮೈನ್ ಥಿಂಗ್ ಏನಪ್ಪಾ ಅಂದ್ರೆ, ಸುಮಾರು ಸ್ಟಾರ್ಟರ್ಸ್ ನಿಮ್ಗೆ ಸಿಗುತ್ತೆ, ಸುಮಾರು ಒಂದು ವೆರೈಟೀಸ್ ಸಿಗುತ್ತೆ. ವೆಜ್ ಅಂಡ್ ನಾನ್ ವೆಜ್ ಎರಡು ಸಹ ಸಿಗುತ್ತೆ. ಒಂದು ವೆಜ್ ಪ್ರಿಯರ್ಗೂ ಈ ಪ್ಲೇಸ್ ಅಂತಾನೆ ಹೇಳ್ತೀನಿ, ನಾನ್ ವೆಜ್ ಪ್ರಿಯರ್ಗೂ ಈ ಪ್ಲೇಸ್ ಅಂತಾನೆ ಹೇಳ್ತೀನಿ. ಗುರು, ನಾವೇನು ಸಿಪಾಯಿ ಹೋಟೆಲ್ಗಂತ ಬಂದ್ವಿ. ಬಟ್ ಇಲ್ಲಿ ಸಿಪಾಯಿ ಹೋಟೆಲ್ ಅಲ್ಲಿ ನಾವು ಗ್ಯಾಸ್ ಅಲ್ಲಿ ಅಡ್ಗೆನ ಮಾಡ್ತಾರ ಅಥವಾ ಒಲೆನಲ್ಲಿ ಅಡ್ಗೆಯನ್ನ ಮಾಡ್ತಾರ ನಮ್ಗ್ ಡೌಟ್ ಇತ್ತು. ಸೊ ಅದನ್ನ ನೋಡೋಣ ಅಂತ ಒಳಗಡೆ ಬಂದ್ರೆ ನಮ್ಗೆ ಇಲ್ಲಿ ಆಶ್ಚರ್ಯ ಅಂದಿದ್ದಂಗೆ, ಇಲ್ಲಿ ಇಷ್ಟು ದೊಡ್ಡ ಒಲೆನಲ್ಲಿ ಅವರು ಬಿರಿಯಾನಿ ಆಗಿರ್ಬೋದು, ಏನೇ ಒಂದು ಐಟಮ್ಸ್ ಆಗಿರ್ಬೋದು ಇದ್ರಲ್ಲೇ ತಯಾರಿಸ್ತಾರಂತೆ. ಸೊ ಡೆಫಿನೆಟ್ಲಿ ನೀವು ಒಲೆನಲ್ಲಿ ಮಾಡಿರೋಂತ ಬಿರಿಯಾನಿ ಆಗಿರ್ಬೋದು, ಬೇರೆ ಐಟಮ್ಸ್ ಆಗಿರ್ಬೋದು ತಿನ್ಬೇಕು ಅಂತಂದ್ರೆ ನೀವು ಕಣ್ ಮುಚ್ಕೊಂಡು ಯಾವ್ದೇ ಪ್ಲೇಸ್ ನೀವು ಹುಡುಕದೆ ಬೇಕಾಗಿಲ್ಲ, ಸಿಪಾಯಿ ಹೋಟೆಲ್ ಅಂತ ಬಂದ್ರೆ ಸಾಕು. ನಾಟಿ ಕೋಳಿ ಕುರ್ಮಾ, ಮಟನ್ ಚಾಪ್ಸ್, ಚಿಕನ್ ಚಾಪ್ಸ್, ಬೋಟಿ ಫ್ರೈ, ಲೆಗ್ ಸೂಪ್ ಇಂಥದಕ್ಕೆಲ್ಲ ನಾವು ಸೌದೆ ಒಲೆನೇ ಉಪಯೋಗಿಸಿ ಈ ಕಸ್ಟಮರ್ಸ್ಗಳಿಗೆ ಗ್ಯಾಸಲ್ಲಿ ಅಡುಗೆ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಸೌದೆ ಒಲೆನೇ ಉಪಯೋಗಿಸ್ತಾ ಇದ್ದೀವಿ. ಮೇಡಮ್, ಮಾರ್ನಿಂಗು 8 o'clock ಸ್ಟಾರ್ಟ್ ಆದರೆ ಈವ್ನಿಂಗ್ 11 o'clock ಕ್ಲೋಸ್ ಆಗುತ್ತೆ. ಅಂದ್ರೆ ಕಸ್ಟಮರ್ಸ್ ಆ ರೀತಿ ಬರ್ತಾ ಇರ್ತಾರೆ ಮೇಡಮ್. ಒಳ್ಳೆ ರೆಸ್ಪಾನ್ಸಿಬಲ್ ಇದೆ ನಮ್ದು. ನಾಟಿ ಸ್ಟೈಲ್ ಮುದ್ದೆ, ನಾಟಿ ಕೋಳಿ ಕುರ್ಮಾ, ಮಟನ್ ಕುರ್ಮಾ, ಚಾಪ್ಸ್ ಐಟಮ್ಸ್, ಬೋಟಿ, ಮಟನ್ ಕೈಮಾ ಇವೆಲ್ಲ ಒಂದು ಕಸ್ಟಮರ್ಗೆ ಬಹಳ ಇಷ್ಟ ಆಗಿದೆ ಫುಡ್ ನಮ್ಮಲ್ಲಿ. ಅದಕ್ಕೋಸ್ಕರ ನಾವು ಸೌದೆ ಒಲೆನೇ ಉಪಯೋಗಿಸಿ ಸೌದೆ ಒಲೆನೇ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಸೌದೆಯಲ್ಲಿ ಮಾಡಿರೋ ಅಡಿಗೆ ತಿಂದ್ರೆ ಟೇಸ್ಟೇ ಬೇರೆ ಇರುತ್ತೆ. ಹೌದು ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ನಾಟಿ ಕೋಳಿ ಸಾರು ಮುದ್ದೆ ತಿಂತಾ ಇದ್ದೀರಾ, ಹೇಗಿದೆ? ಇದು ಚೆನ್ನಾಗಿ ಫೇಮಸ್ ಮೇಡಮ್. ಇಲ್ಲಿ ನಾವಿಲ್ಲ ಲೋಕಲ್ದವರು, ಬೇಕು ಅಂದಾಗ ಬಂದ್ಬಿಡ್ತೀವಿ ಇಲ್ಲಿಗೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಷ್ಟು ವರ್ಷದಿಂದ ನೀವು ಬರ್ತಿದ್ದೀರಾ? ನಾವಿಲ್ಲೇ ಲೋಕಲ್, ಪಕ್ಕ ಊರು ನೆನ್ಸ್ಕೊಂಡಾಗೆಲ್ಲ ಬರ್ತಾ ಇರ್ತೀರಾ? ಬೇಕು ಅಂದಾಗ ಬಂದ್ಬಿಡ್ತೀವಿ. ಸಿಪಾಯಿ ಶಂಕರ್ ಅವರು, ಇವರು ಶ್ರೀನಿವಾಸ್ ಅವರು ನಮಗೆ ಪರಿಚಯ. ತುಂಬಾ ಚೆನ್ನಾಗಿ ಅಡುಗೆ ಮೇಂಟೈನ್ ಮಾಡ್ತಾರೆ. ಚೆನ್ನಾಗಿದೆ. ಸರ್, ಈಗ ನಿಮ್ಗೆ ಇಷ್ಟು ವರ್ಷಗಳಲ್ಲಿ ತುಂಬಾ ಇಷ್ಟ ಆಗಿದೆ ಯಾವ್ದು ಸರ್? ನಮಗೆ ನಾಟಿ ಕೋಳಿ ಸಾಂಬಾರು ಇಷ್ಟ. ಹೌದೌದು. ನಾಟಿ ಕೋಳಿ ಇಷ್ಟ. ಮೋಸ ಇಲ್ಲ, ಖಂಡಿತ ಮೋಸ ಇಲ್ಲ. ಸೊ ಚೆನ್ನಾಗಿದೆ. ಬಂದಾಗ ಬಂದವ್ರು ಇಲ್ಲಿ ಊಟ ಮಾಡ್ಲಿ ಅಂತ ಹೇಳ್ತೀವಿ ಮೇಡಮ್. ಮೈನ್ ರೋಡ್ ಇತ್ತಲ್ಲ, ಬಂದು ಊಟ ಮಾಡ್ಲಿ, ಚೆನ್ನಾಗಿರ್ತದೆ. ನಮಸ್ಕಾರ. ನೀವ್ ಎಲ್ಲಿಂದ ಬಂದಿರೋದು? ನಾವು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು. ಅಲ್ಲಿಂದ ಇದೇ ರೆಸ್ಟೋರೆಂಟ್ ಏನಕ್ಕೆ ಬಂದಿದ್ದೀರಾ ನೀವು? ಫುಡ್ ಚೆನ್ನಾಗಿದೆ ಅಂತ ಬಂದಿದ್ದೀವಿ ಮೇಡಮ್.
ಓಕೆ, ನಿಮ್ ಟೇಸ್ಟ್ ಎಲ್ಲ ಯಾವ ತರ ಇದೆ? ಚೆನ್ನಾಗಿದೆ ಮೇಡಮ್, ನಾಟಿ ಸ್ಟೈಲ್ ಇದೆ, ಕ್ವಾಲಿಟಿ ಕ್ವಾಲಿಟಿನೂ ಚೆನ್ನಾಗಿದೆ. ಅಂಡ್ ಇದು ಸಿಪಾಯಿ ಗಾರ್ಡನ್ ಅಂತಾನೆ ಒಂದು ಇಲ್ಲಿ ಸೃಷ್ಟಿ ಮಾಡಿದ್ರೆ ಅವರು ಎಲ್ಲ ಈವೆಂಟ್ಸ್ ಸೆಲೆಬ್ರೇಷನ್ಸ್ ಗೋಸ್ಕರ. ಸೊ ನೀವು ಇಲ್ಲಿ ಬರ್ಡೇಸ್ ಅನ್ನು ಅಷ್ಟೇ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ನಿಮ್ಗೆ ಯಾವ ಈವೆಂಟ್ಸ್ ಇದೆ ಸೊ ಆ ಇವೆಂಟ್ ತಕ್ಕಾಗೆ ನೀವು ಬ್ಯಾನರ್ ಸಹ ಹಾಕೊಬಹುದು. ಸೊ ಡೆಕೋರೇಷನ್ಸ್ ನಿಮ್ಗೆ ಇಷ್ಟ ಬಂದಂಗ್ ಮಾಡ್ಕೊಬಹುದು, ಅಥವಾ ಅವರು ಸಹ ಮಾಡಿಸ್ಕೊಡ್ತಾರೆ ನೀವೆಲ್ಲ ಚಾರ್ಜಸ್ ಕೊಟ್ರೆ. ಸೊ ಕಣ್ ಮುಚ್ಕೊಂಡು ನೀವೆಲ್ಲ ಎಲ್ಲಾದ್ರೂ ಔಟಿಂಗ್ ಹೋಗ್ಬೇಕು ಅಂತಂದ್ರೆ ಇಲ್ಲಿ ನಿಯರೆಸ್ಟ್ ಅಲ್ಲಿ ಒಂದು ರೂಮ್ ಬುಕ್ ಮಾಡ್ಕೊಂಡ್ರೆ ಕನ್ಫರ್ಮ್ ಆಗಿ ನೀವು ಇಲ್ಲಿ ಬಂದು ಕಣ್ ಮುಚ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ತೀನಿ. ನಿಮ್ಗೆ ಇನ್ನು ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಸಿಪಾಯಿ ಹೋಟೆಲ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ 100% ನಿಮ್ಗೆ ಸಿಗೇ ಸಿಗುತ್ತೆ.